ನನ್ನ ಹೆಸರು ರವೀಶ ಅಂತ, ಸಾಲಗಾಮೆ ದೇವಿಹಳ್ಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ. ನಮ್ಮ ಅಪ್ಪರ ಕಡೆಯಿಂದ 4 ಎಕರೆ ಜಮೀನು ಬಂದಿತ್ತು. ನಾವು ಇದು ಇಲ್ಲಿರೋದು 2 ಎಕರೆ ಲೀಸ್ಗೆ ಹಾಕ್ಸ್ಕೊಂಡದ್ದು. ಇದು ಬರಡು ಭೂಮಿ ಟೈಪು ಇಲ್ಲಿತ್ತು. ನಾವೇನು ಅಂದರೆ ಅಲ್ಜೋಳ ಹಾಕಿದಾಗ ಏನು ಸಾಧಾರಣ ಎಲ್ಲರೂ ಗೊಬ್ಬರ ಹಾಕೋ ರೀತಿಯಲ್ಲಿ ಗೊಬ್ಬರ ಹಾಕಿಬಿಟ್ಟು ಬೆಳೀತಾ ಇದ್ದು. ಅಂಥ ಇಳುವರಿ ಏನು ನಾವು ಕಾಣೋಕ್ಕೆ ಆಗಲಿಲ್ಲ ಸರ್ ಇವತ್ತಿನವ್ರಿಗೆ. ನಾವೇನು ಮಾಡಿದೆವು ಅಂದರೆ ಎಲ್ಲ ಈಗ DAP ಯೂರಿಯಾ ಎಲ್ಲ ಇದು ಮಾಡಿಬಿಟ್ಟು ಕಳೆನಾಶಕನೂ ಹೊಡೆಯವು. ಕೆಮಿಕಲ್ಲು ಎಷ್ಟು ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಎಷ್ಟೋ ಅಷ್ಟು ಮಟ್ಟಿಗೆ ಕೆಮಿಕಲ್ ಇಟ್ಕೋಬೇಕು ಹೊರತು ಕೆಮಿಕಲ್ನೇ ಊಟ ಮಾಡ್ಕೋಬಾರ್ದು. 2012ರಲ್ಲಿ ನಾವೇನಾಯ್ತು, ವಿಜಯ್ ಅಂಗಡಿಯವರು ನ್ಯೂ ಆಲ್ಗೆ ಬಗ್ಗೆ ನಾವು ಇದು ಮಾಡ್ತಿದ್ರು ರೇಡಿಯೋದಲ್ಲಿ. ಇದರಲ್ಲಿ ಏನಿರ್ಬೋದು ಅನ್ನೋದೊಂದು ಅಂಶ ನಮ್ಮ ತಲೆಯಲ್ಲಿ ಹೋಗ್ತು. ಏನು ಅಂದರೆ ಇದು ಮೊದಲು ನಮ್ಮ ಪ್ರಥಮ ಟೊಮೊಟೊದಲ್ಲಿ ಒಂದು ಸ್ವಲ್ಪ ಇದು ರೋಗ ಬಂದ ಗಿಡಕ್ಕೆ ನಾವು ಬಳಸ್ತು. ಅದು 2 ದಿನಕ್ಕೆ ಒಂಥರ ಹಸಿರು ಬಂತು. ಅಲ್ಲೆಲ್ಲ ಈ ಥರ ಗಿಡ ಇದಾಯ್ತಲ್ಲ, ಏನಿರ್ಬೋದು ಅಂತ ನಾವೇ ಮಾಡಿದ್ವು. ಪ್ರತಿಯೊಂದು ಕೆಮಿಕಲ್ಲು ಎಲ್ಲ ಕಮ್ಮಿ ಮಾಡ್ತಾ 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 ಬಂದು ಇನ್ನು ಮೆಣಸಿಗೆ ಹಾಕಿದ್ದು ಸರ್. ಮೆಣಸಿಗೆ ಹಾಕಿದಾಗ ಏನಾಯಿತು ಅಂದರೆ 12 ಗಿಡಕ್ಕೆ ಟ್ರಯಲ್ ಮಾಡಿದ್ದು 45 kg ಮೆಣಸಾಯಿತು ನಮಗೆ. 2014ರಲ್ಲಿ ನಾವು ಇದು ಬೀನ್ಸ್ ಬೆಳೆದದ್ದು. ನೋಡೋಣ ಇದರಲ್ಲಿ ಏನಿರ್ಬೋದು ಅಂತವ ಸಾಲು 5.5 ಅಡಿ ಸಾಲು ಮಾಡಿಬಿಟ್ಟು ಬೀನ್ಸ್ ಹಾಕಿ ಗೊಬ್ಬರ ಹಾಕಿಬಿಟ್ಟು ಬರೀ ನೀವು ಅಲ್ಲಿಗೆ ಸ್ಪ್ರೇ ಕೊಟ್ಕೊಂಡೇ ಬೆಳ್ಕೊಂಬಂದು 1.5 ತಿಂಗಳಿಗೆ ಅದು ಗಿಡ ಇದು ಸಖತ್ತಾಗ್ಬಿಡ್ತು. ಅಲ್ಲಿ 2 ತಿಂಗಳಿಗೆ ಹೆಚ್ಚು ಕಡಿಮೆ 2.5 ತಿಂಗಳಿಗೆ ಇದು ಬಂತು. ಫಸ್ಟ್ ಒಂದು 10 kg ಬಂತು. ಆಮೇಲೆ 2ನೇ ಬೇಡಲ್ಲೇ 9.5 ಕ್ವಿಂಟಲ್ 10 ಕುಂಟಿಗೆ ನಾವು ಕೊಯ್ತೀವಿ ಬೀನ್ಸ್. ಆದರೆ ಇದರಲ್ಲಿ ಇಷ್ಟೊಂದು ಇದಾಯ್ತಲ್ಲ ಅಂತ ಮಾರ್ಕೆಟಿಗೆ ತಗೊಂಡು ಹೋದಾಗ ಏನು ಹಾಕಿ ಬೆಳೆದದ್ದಪ್ಪ ಅಂದರೆ ನ್ಯೂ ಆಲ್ಗೆ ಅಂದರೆ ಏನೂ ಹಾಕಿಲ್ಲ, ಕೆಮಿಕಲ್ ಹಾಕಿಲ್ಲ ಅಂದರೂ ಅವರು ಆಶ್ಚರ್ಯ ಪಡೋರು. ಕೆಮಿಕಲ್ ಹಾಕ್ತಲ್ಲ ಹೆಂಗ ಮರ ಬೆಳಿತೀಯ ನೀನು, ಸುಳ್ಳು ಹೇಳ್ತದೀಯ ಅಂತ. ಅಲ್ಲಿ ಹಾಸನದವರೆಲ್ಲ ಹೆಚ್ಚು ಕಡಿಮೆ ಬಂದು ನೋಡ್ಕೊಂಡು ಹೋದ್ರು ಕೆಲವು ಜನ, ಏನು ಬೆಳೆದಿಯ ಅಂತ. ನಮ್ಮ ನಾಯಿ ಇತ್ತು, ನಾಯಿಗೆ ಏನು ಮಾಡುವೆ ನಾವು 1-2 ಬೀನ್ಸ್ ಹಾಕೋವು, ಕರನೆ ಪೂರ್ತಿ ತಿಂದು ಹಾಕಿಬಿಡೋದು. ಆಮೇಲೆ ಇದು ಒಂದು ಅರ್ಧ kg ಬೀನ್ಸ್ ಹಾಕಿರೋ ಸರ್ ಇದು ನ್ಯೂ ಆಲ್ಗೆ ಹೊಡೆದದ್ದ ತಿಂದು ಹಾಕೋದು. ಆಮೇಲೆ ಇನ್ನೊಂದಿನ ಏನಾಯಿತು, ಯಾರೋ ಇದು ಗೊಬ್ಬರ ಹಾಕಿ ತಂದು ಹಾಕಿದ್ದ ನಾಯಿಗೆ ಹಾಕಿತು. ಸುಮ್ಮನೆ ಕಚ್ಚಿ ಬಿಡೋದು. ಅಲ್ಲಿ ನೋಡ್ರಿ ಸ್ಪ್ರೇನಲ್ಲಿ ಏನಿರ್ಬೋದು, ಕೆಮಿಕಲ್ ಹಾಕಿದ್ನೂ ಸಹ ನಾಯಿ ಮೂಸಿ ನೋಡಲ್ಲ ಅಂದಾಗ ಮನುಷ್ಯರಿಗೆ ಯಾತು ಬೇಕು ಇವೆಲ್ಲ. ಮುಂದೆ ಭಾರಿ ಹಿಂಸೆ ಅನ್ನೋದು. ಇವತ್ತೇನು ಕಾಯಿಲೆಗಳು ಉತ್ಪಾದನೆ ಆಗ್ತದವೆ ಇವತ್ತು ಕೆಮಿಕಲ್ಲಿಂದಲೇ ಹೊರತು ಇನ್ನು ಬೇರೆ ಯಾತ್ರಿಂದ ಅಲ್ಲ. ಈ ಡಿಸೆಂಬರ್ ಎಂಡಲ್ಲಿ ಇದು ಜೋಳ ಮಾಡಿರೋದು ಸಿಜೆಂಟಾ ಅಂತ ಹಾಕಿ ಒಂದು 8 ದಿನ 10 ದಿನಕ್ಕೆ ನೋಡೋಣ ಅಂತ ಸಾಯಿಲ್ ಅಪ್ಲಿಕೇಶನ್ನು ಮಧು ಸರ್ ಕೊಟ್ಟಿದ್ರು 2 ಬಾಟ್ಲು ಟ್ರಯಲ್ಲಿಗೆ ಅಂತ. ಅದು ಒಂದು ಸತಿ ಹೊಡೆದು ಆಮೇಲೆ ಗಿಡ ಭಾರಿ ಇಂಪ್ರೂವ್ ಆಯ್ತು. ಆಮೇಲೆ ಇನ್ನೊಂದು ಸತಿ 15 ದಿನ 20 ದಿನಕ್ಕೆ ಇನ್ನೊಂದು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟು ಸರ್. ಗಿಡ ಇದು ನೇಗ್ಲು ಹೊಡಿದ ಮಾರೋದಕ್ಕೆ ಆ ಮಟ್ಟಕ್ಕೆ ಹೈಟ್ ಬಂದ್ಬಿಡ್ತು ಗಿಡ 20-22 ದಿನ ತಿಂಗಳು ಒಳಗೆ. ಆಮೇಲೆ ಕೊನೆಗೇನಾಯಿತು, ನೇಗ್ಲು ಹೊಡೆದ್ಬಿಟ್ಟು ಎಲ್ಲ ಇದು ಮಾಡಿ ಒಂದು ಸತಿ ಗೊಬ್ಬರ ಕೊಟ್ಟು ಈಗ ಹೆಚ್ಚು ಕಡಿಮೆ ಹಿಂದಿರೋದು 3-3.5 ತಿಂಗಳು ಆಯಿತು. ಇನ್ನೂ ಬಲ್ತಲ್ಲ ಮಾತೆ ನೋಡೋಕೆ ಆ ಟೈಪು ಕಾಣ್ತೈತಿ. ಜೋಳ ಮಾತ್ರ ಬಂಪರ್ ಬೆಳೆ ಈ ವರ್ಷ ಐತೆ ಇದು. ಆದ್ದರಿಂದ ಇದು ಸಾಯಿಲ್ ಅಪ್ಲಿಕೇಶನ್ ಒಂದೇ ಅಲ್ಲ, ಸ್ಪ್ರೇ ಕೊಟ್ಟಿದ್ರೂ ಇನ್ನೂ ಬಂಪರ್ ಬೆಳೆ ಬರೋದು. ನಾವು ನೋಡೋಣ ಅಂತ ಟ್ರಯಲಿಗೋಸ್ಕರ ಹೇಳ್ತಾರಲ್ಲ ಅಂತ ಮಾಡಿದ್ದು. ಬಂಪರ್ ಬೆಳೆ ಬಂದೈತಿ. ನಾವು ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.